ನಾನು ಹೇಳೋ ಈ ಐಡಿನ ಮೆನ್ಷನ್ ಮಾಡಿದ್ರೆ ಸಾಕು ನಿಮಗೆ ಡೇ ಟು ಡೇ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಜಸ್ಟ್ 10 ವಿಡಿಯೋ ಪೋಸ್ಟ್ ಮಾಡೋದ್ರ ಮೂಲಕ ನೀವು 2000ದಿಂದ 3000 ಸಬ್ಸ್ಕ್ರೈಬರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಅದು ಹೇಗಪ್ಪ, ಏನು ಮಾಡಬೇಕು, ಎಲ್ಲಿ ಹೋಗಿ ಮೆನ್ಷನ್ ಮಾಡಬೇಕು, ಬೇರೆಯವ್ರ ಐಡಿನ ನಮ್ಮ ಚಾನಲಲ್ಲಿ ಹೇಗೆ ಮೆನ್ಷನ್ ಮಾಡೋದು ಅನ್ನೋದನ್ನು ಪ್ರತಿಯೊಂದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಈ ಪ್ರಾಬ್ಲಮ್ ಇರುತ್ತೆ. ಅವ್ರು ಪೋಸ್ಟ್ ಮಾಡೋ ಎಲ್ಲ ವೀಡಿಯೋಗಳಿಗೂ ವ್ಯೂಸ್ ಚೆನ್ನಾಗೇ ಬರುತ್ತೆ, ಬಟ್ ಸಬ್ಸ್ಕ್ರೈಬರ್ ಮಾತ್ರ ಹಾಕ್ತಿರೋದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತಂದರೆ ವ್ಯೂಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಸಬ್ಸ್ಕ್ರೈಬರ್ ಕೂಡ ಇಂಪಾರ್ಟೆಂಟು. ಆ್ಯಂಡ್ ಚಾನಲ್ ಗ್ರೋತ್ ಆಗೋದು ಕೂಡ ಸಬ್ಸ್ಕ್ರೈಬರಿಂದನೇ. ಸೊ ಇವತ್ತು ಹೇಗೆ ಈಸಿಯಾಗಿ ಜಸ್ಟ್ 10 ದಿನದೊಳಗಡೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಯೂಟ್ಯೂಬ್ ಚಾನಲಲ್ಲಿ ದುಡ್ಡು ಮಾಡಬೇಕು ಅಂತ ಅಂದರೆ ವ್ಯೂಸ್ ಎಷ್ಟು ಇಂಪಾರ್ಟೆಂಟೋ ಸಬ್ಸ್ಕ್ರೈಬರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಬಟ್ ಸಬ್ಸ್ಕ್ರೈಬರ್ ಮಾತ್ರ ಆಗ್ತಿರೋದಿಲ್ಲ. ಸೊ ನಿಮ್ಮ ವಿಡಿಯೋ ಮೂಲಕನೇ ನೀವು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೋದು. ಅದು ಹೇಗಪ್ಪ ಅಂದರೆ, ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಈ 3 ಪಾಯಿಂಟ್ನ ನೀವು ತಲೆಯಲ್ಲಿ ಇಟ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಈ 3 ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ಯಾವುದಪ್ಪ ಅಂತಂದರೆ, ಫಸ್ಟ್ ಒನ್ ಯೂಟ್ಯೂಬ್ CEO, ಓಕೆನಾ. ನೆಕ್ಸ್ಟ್ ಒನ್ ಕರೆಕ್ಟ್ ಆಡಿಯನ್ಸ್. ಥರ್ಡ್ ಒನ್ ಯೂಟ್ಯೂಬ್ ಕಂಟೆಂಟ್ ಆ್ಯಂಡ್ ತಮ್ಲೈನ್. ಈ 3 ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಈ 3 ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಚಾನಲಲ್ಲೂ ಕೂಡ ವ್ಯೂಸ್ ಜಾಸ್ತಿ ಆಗುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ. ತುಂಬ ಯೂಟ್ಯೂಬರ್ಗಳ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಅವ್ರ ಕಂಟೆಂಟ್ ಚೆನ್ನಾಗಿರುತ್ತೆ, ತಮ್ಲೈನ್ ಚೆನ್ನಾಗಿರುತ್ತೆ, ವಿಡಿಯೋ ಕ್ಲಾರಿಟಿ, ಆಡಿಯೋ ಕ್ಲಾರಿಟಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಆದರೂ ಕೂಡ ಅವ್ರಿಗೆ ವ್ಯೂಸ್ ಬರ್ತಾ ಇರಲ್ಲ. ಅದಕ್ಕೆ ಮೇನ್ ರೀಸನ್ ಏನು ಗೊತ್ತಾ, ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ದಿರೋದಕ್ಕೆ ನಿಮ್ಮ ವಿಡಿಯೋ ಕರೆಕ್ಟ್ ಆಡಿಯನ್ಸ್ಗೆ ರೀಚ್ ಆಗ್ತಿರೋದಿಲ್ಲ. ಎಕ್ಸಾಂಪಲ್, ನೀವೊಂದು ಡೈಲಿ ವ್ಲಾಗ್ ಮಾಡ್ತೀರಾ ಅಂದ್ಕೊಳ್ಳಿ, ಅದು ಡೈಲಿ ವ್ಲಾಗ್ ಬಗ್ಗೆ ಸರ್ಚ್ ಮಾಡ್ತಿರ್ತಾರೆ ನೋಡಿ, ಅಂಥವ್ರಿಗೆ ನಿಮ್ಮ ವಿಡಿಯೋ ರೀಚ್ ಆದರೆ ಅವ್ರು ಖಂಡಿತ ನಿಮ್ಮ ವಿಡಿಯೋನ ಓಪನ್ ಮಾಡಿ ನೋಡ್ತಾರೆ. ಬಟ್ ನಿಮ್ಮ ವಿಡಿಯೋ ಗೇಮಿಂಗ್ ಬಗ್ಗೆ ಸರ್ಚ್ ಮಾಡ್ತಿರ್ತಾರೆ, ಲೈಕ್ ಗೇಮಿಂಗ್ ವೀಡಿಯೋಸ್ಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ನೋಡಿ ಆ ಆಡಿಯನ್ಸ್ಗೆ, ಅಥವಾ ಎಜುಕೇಷನ್ ಬಗ್ಗೆ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತಾರೆ ನೋಡಿ ಆ ಆಡಿಯನ್ಸ್ಗೆ, ಅಥವಾ ಕಾಮಿಡಿ ವೀಡಿಯೋಸ್ಗಳು ಇಷ್ಟಪಡ್ತಾರೆ ನೋಡಿ ಆ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೆಕಮೆಂಡೇಷನ್ ಆದಾಗ ಖಂಡಿತ ಅವರು ನಿಮ್ಮ ವಿಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಅವ್ರಿಗೆ ಆ ಕಂಟೆಂಟ್ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರು ಆಟೋಮೆಟಿಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಇದರಿಂದನೇ ನಿಮ್ಮ ವಿಡಿಯೋ ಇಂಪ್ರೆಷನ್ ಡೌನ್ ಆಗುತ್ತೆ, ಜೊತೆಗೆ ವ್ಯೂಸ್ ಕೂಡ ಡೌನ್ ಆಗುತ್ತೆ, ಅದರಿಂದ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹಾಕೋ ವಿಡಿಯೋ ಕರೆಕ್ಟ್ ಆಡಿಯನ್ಸ್ಗೆ ರೀಚ್ ಆಗಬೇಕು. ಆವಾಗ ಮಾತ್ರ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಮಾಡ್ತೀರಾ, ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ನೋಡಿ ಆಡಿಯನ್ಸು, ಆ ಆಡಿಯನ್ಸ್ಗೆ ಯೂಟ್ಯೂಬ್ ರೆಕಮೆಂಡೇಷನ್ ಮಾಡಬೇಕು ನಿಮ್ಮ ವಿಡಿಯೋನ, ಆವಾಗ ಮಾತ್ರ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ರೈಟ್ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೆಕಮೆಂಡೇಷನ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ನೀವು ನೋಡಿರ್ಬೋದು, ಎಷ್ಟೋ ಜನ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು, ಅವರು ಯಾವುದೇ ಹ್ಯಾಶ್ಟ್ಯಾಗ್ ಯೂಸ್ ಮಾಡೋದಿಲ್ಲ, ಯಾವುದೇ ಟ್ಯಾಗ್ಸ್ ಯೂಸ್ ಮಾಡೋದಿಲ್ಲ, ಆ್ಯಂಡ್ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರೋದಿಲ್ಲ, ಆ್ಯಂಡ್ ಟೈಟಲ್ ಕೂಡ ಒಂದೇ ಲೈನಲ್ಲಿ ಹಾಕಿರ್ತಾರೆ. ಆದರೂ ಕೂಡ ಅವ್ರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ಲ್ಯಾಕ್ ಗಟ್ಟಲೆ ವ್ಯೂಸ್ ಬರುತ್ತೆ. ರೀಸನ್ ಏನಪ್ಪ ಅಂದರೆ, ಅವ್ರ ವಿಡಿಯೋ ಕರೆಕ್ಟ್ ಆಡಿಯನ್ಸ್ಗೆ ರೀಚ್ ಆಗ್ತಿದೆ. ಅವ್ರ ವಿಡಿಯೋ ಇಷ್ಟಪಡೋ ಅಂಥ ಆಡಿಯನ್ಸ್ಗೆ ಅವ್ರ ವಿಡಿಯೋಗಳು ರೀಚ್ ಆಗೋದ್ರಿಂದ ಆಡಿಯನ್ಸ್ ಈಸಿಯಾಗಿ ಕ್ಲಿಕ್ ಮಾಡಿ ನೋಡ್ತಾರೆ, ಅದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ, ಅದರಿಂದ ವಿಡಿಯೋ ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ. ಅದೇ ರೀತಿ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗಬೇಕು, ನಿಮ್ಮ ವಿಡಿಯೋಗಳು ಕೂಡ ವ್ಯೂಸ್ ಬರಬೇಕು ಆ್ಯಂಡ್ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಂದರೆ ನಿಮ್ಮ ವಿಡಿಯೋಗಳು ಕರೆಕ್ಟ್ ಆಡಿಯನ್ಸ್ಗೆ ರೀಚ್ ಆಗಬೇಕು. ಅದು ಹೇಗಂದರೆ, ನೀವು ಈಗ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಅದನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀರಾ ಅಲ್ವಾ, ಪೋಸ್ಟ್ ಮಾಡಬೇಕಾದ್ರೆ ನಾನು ಹೇಳೋ ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ. ನೀವೇನು ಕಂಟೆಂಟ್ ಮಾಡಿರ್ತೀರ ನೋಡಿ, ಅದೇ ರೀತಿ ಕಂಟೆಂಟ್ ಮಾಡ್ತಾ ಇರೋ ಫೇಮಸ್ ಯೂಟ್ಯೂಬರ್ಗಳಿರ್ತಾರೆ ನೋಡಿ, ಅವ್ರ ಐಡಿನ ಸಿಂಪಲ್ಲಾಗಿ ನಿಮ್ಮ ವಿಡಿಯೋಗಳಲ್ಲಿ ಬಳಸ್ಕೊಳ್ಳಿ, ನಿಮ್ಮ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿ, ಆ್ಯಂಡ್ ಅವ್ರ ಐಡಿನ ನಿಮ್ಮ ವಿಡಿಯೋಗಳಿಗೆ ಯೂಸ್ ಮಾಡ್ಕೋಬೇಕು. ಆವಾಗ ಅವ್ರ ಚಾನಲಲ್ಲಿ ನೋಡುವಂಥ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೆಕಮೆಂಡೇಷನ್ ಆಗುತ್ತೆ, ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಆ್ಯಂಡ್ ಸೆಕೆಂಡ್ ಒನ್, ನೀವು ವಿಡಿಯೋನ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸೈಡಲ್ಲಿ ಒಂದು ಮೆನ್ಷನ್ ಮಾಡಿರ್ತೀನಿ ಐಡಿನ, ಈ ಐಡಿನ ಮೆನ್ಷನ್ ಮಾಡಿ. ಆ್ಯಂಡ್ ಸೆಕೆಂಡ್ ಒನ್, ನಿಮ್ಮ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಾನು ಸೈಡಲ್ಲಿ ಒಂದು ಐಡಿನ ಮೆನ್ಷನ್ ಮಾಡಿರ್ತೀನಿ, ಆ ಐಡಿನ ನಿಮ್ಮ ಟೈಟಲ್ ಕಾರ್ಡಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ವಿಡಿಯೋ ಕರೆಕ್ಟ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಆ್ಯಂಡ್ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ, ಯಾರಿಗೆ ಆ ವಿಡಿಯೋನ ರೆಕಮೆಂಡೇಷನ್ ಮಾಡಬೇಕು ಅಂತ ಯೂಟ್ಯೂಬ್ ಕರೆಕ್ಟಾಗಿ ಅವ್ರಿಗೆ ರೆಕಮೆಂಡೇಷನ್ ಮಾಡುತ್ತೆ, ಇದರಿಂದ ವ್ಯೂಸ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಕರೆಕ್ಟ್ ಆಡಿಯನ್ಸ್ಗೆ ನಿಮ್ಮ ವಿಡಿಯೋಗಳು ರೀಚ್ ಆಗುತ್ತೆ, ಇದರಿಂದ ವ್ಯೂಸ್
ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಇವಾಗೆಲ್ಲ ತಿಳ್ಕೊಂಡು ನೀವು ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀರಾ, ಅದರಲ್ಲಿ ನಾನು ಹೇಳೋ ಐಡಿನೂ ಕೂಡ ಮೆನ್ಷನ್ ಮಾಡಿಬಿಡ್ತೀರಾ, ಬಟ್ ವ್ಯೂಸ್ ಬರಲ್ಲ, ಅಲ್ಲಿಗೆ ನೀವು ಡ್ರಾಪ್ ಆಗಿಬಿಡ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಒಂದು ವೀಡಿಯೋ ಮೂಲಕ ಯಾವುದೇ ಆದಂಥ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು 10 ವೀಡಿಯೋ ಆದರೂ ನಾನು ಹೇಳೋ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಆವಾಗ ನೋಡಿ ಒಂದಲ್ಲ ಒಂದು ವೀಡಿಯೋಗೆ ವ್ಯೂಸ್ ಬರುತ್ತೆ. ಜಸ್ಟ್ ಒಂದು ವೀಡಿಯೋಗೆ ವ್ಯೂಸ್ ಬಂದರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮ ಎಲ್ಲ ವೀಡಿಯೋಗಳಿಗೂ ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ನಾನು ಹೇಳೋ ಈ ಟ್ರಿಕ್ಸ್ನ ಫಾಲೋ ಮಾಡಿ. ಜಸ್ಟ್ ಒಂದು ವೀಡಿಯೋಗೆ ನಾನು ಹೇಳೋ ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ಟು ಏನು ಯೂಸ್ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡೋಕ್ಕೆ ಬರಬೇಡಿ. ನಾನು ಹೇಳೋ ಟ್ರಿಕ್ಸ್ನ ಎಲ್ಲ ವೀಡಿಯೋಗಳಿಗೂ ಅಪ್ಲೋಡ್ ಮಾಡ್ತಾ ಬನ್ನಿ. ಖಂಡಿತ ವ್ಯೂಸ್ ಅನ್ನೋದು ಬಂದೇ ಬರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಟ್ರೆಂಡಿಂಗ್ ಟಾಪಿಕ್ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದೋ ಹೋಲ್ ಟಾಪಿಕ್ಗಳನ್ನ ಮಾಡ್ತು ಅಂದರೆ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಈಗ ಪ್ರೆಸೆಂಟಲ್ಲಿ ಏನು ಟ್ರೆಂಡಿಂಗ್ ಇದೆ ಅದ್ರ ಬಗ್ಗೆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ. ಲೈಕ್ ಇವಾಗ ಬಿಗ್ ಬಾಸ್ ಗಿಲ್ಲಿ ಬಗ್ಗೆ ಟ್ರೆಂಡಿಂಗಲ್ಲಿದೆ, ಅದ್ರ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ಖಂಡಿತ ಆ ವೀಡಿಯೋಗಳು ರೀಚ್ ಆಗುತ್ತೆ, ತುಂಬ ಜನ ನೋಡ್ತಾರೆ. ಅದು ಬಿಟ್ಟು ಓಲ್ಡ್ ಆಗಿರೋ ಅಂಥ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತು ಅಂತ ಅಂದರೆ ಖಂಡಿತ ನಿಮಗೆ ಯಾವುದೇ ರೀತಿ ವ್ಯೂಸ್ ಬರೋದಿಲ್ಲ. ಆ್ಯಂಡ್ ಟ್ರೆಂಡಿಂಗ್ ಕಂಟೆಂಟ್ನ ಎಲ್ಲಿ ಸರ್ಚ್ ಮಾಡಬೇಕು, ಹೇಗೆ ಹುಡುಕಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನೋಡ್ಕೋಬೋದು. ನೀವು ಟ್ರೆಂಡಿಂಗ್ ಟಾಪಿಕ್ ವೀಡಿಯೋ ಮಾಡಿದಷ್ಟು ನಿಮ್ಮ ವೀಡಿಯೋಗಳಿಗೆ ಹೈ ಆಡಿಯನ್ಸ್ ಅಟೆನ್ಷನ್ನ ನೀವು ಪಡ್ಕೋಬೋದು. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಇದೆ. ಸಬ್ಸ್ಕ್ರೈಬರ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಅಥವಾ ಮಾನಿಟೈಸೇಷನ್ ಆದಮೇಲೆ ಅರ್ನಿಂಗ್ ಮಾಡೋಕ್ಕಾಗಿರ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಟ್ರೆಂಡಿಂಗಲ್ಲಿರೋ ಟಾಪಿಕ್ ವೀಡಿಯೋಗಳನ್ನೇ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತು ಟ್ರೆಂಡಿಂಗಲ್ಲಿರೋದು ಇನ್ನೊಂದು ವೀಕ್ ಆದಮೇಲೆ ಅದು ಹೋಲ್ಡ್ ಆಗಿಬಿಟ್ಟಿರುತ್ತೆ. ಸೊ ಯಾವತ್ತು ಟ್ರೆಂಡಿಂಗಲ್ಲಿರುತ್ತೋ ಆವತ್ತೇ ವೀಡಿಯೋಗಳನ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಈಗ ಟ್ರೆಂಡಿಂಗ್ ಟಾಪಿಕ್ನ ಎಲ್ಲಿ ಸರ್ಚ್ ಮಾಡಬೇಕು ಅಂತ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಈಗ ಸಿಂಪಲ್ಲಾಗಿ ಟ್ರೆಂಡಿಂಗ್ ಟಾಪಿಕ್ನ ಎಲ್ಲಿ ಸರ್ಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕೆಲವೊಂದು ಆಪ್ಷನ್ಸ್ ಕಾಣುತ್ತೆ, ಶಾಪಿಂಗ್, ಮ್ಯೂಸಿಕ್, ಫಿಲಮ್, ಹೈಪ್, ಲೈವ್, ಗೇಮಿಂಗ್, ನ್ಯೂಸ್, ಸ್ಪೋರ್ಟ್ಸ್ ಅಂತ ಹೇಳಿ. ಅಕಸ್ಮಾತ್ ನೀವೇನಾದರೂ ಶಾರ್ಟ್ ವೀಡಿಯೋಗೆ ಟ್ರೆಂಡಿಂಗ್ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು, ಟ್ರೆಂಡಿಂಗಲ್ಲಿರೋಂಥ ಮ್ಯೂಸಿಕ್ನ ಯೂಸ್ ಮಾಡ್ಕೋಬೇಕು ಅನ್ನೋದಾದರೆ ಅಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಟ್ರೆಂಡಿಂಗಲ್ಲಿ ಯಾವ ಮ್ಯೂಸಿಕ್ ಇರುತ್ತೋ ಅದು ನಿಮಗೆ ಶೋ ಆಗುತ್ತೆ. ಟಾಪ್ 10 ಅಥವಾ ಟಾಪ್ 20 ಮ್ಯೂಸಿಕ್ ನಿಮಗೆ ಶೋ ಆಗುತ್ತೆ. ಆವಾಗ ನಿಮ್ಮ ಶಾರ್ಟ್ ವೀಡಿಯೋಗಳಿಗೆ ಈ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡಾಗ ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ, ಬಿಕಾಸ್ ಸಾಂಗ್ಸ್ ಆಲ್ರೆಡಿ ವೈರಲ್ ಆಗಿರುತ್ತೆ. ಆ್ಯಂಡ್ ಇದೇ ರೀತಿ ನಿಮ್ಮ ಟಾಪಿಕ್ ಏನಿರುತ್ತೋ ಆ ಟಾಪಿಕ್ ಮೇಲೆ ಸರ್ಚ್ ಮಾಡಿಕೊಂಡು ಟಾಪ್ 10 ಕಂಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅದೇ ರೀತಿ ವೀಡಿಯೋ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ಇಲ್ಲಿ ನಿಮಗೆ ಸರ್ಚ್ ಮಾಡೋದು ಕಷ್ಟ ಆಗುತ್ತೆ ಅಥವಾ ನಮಗೆ ಗೊತ್ತಾಗೋದಿಲ್ಲ ಅನ್ನೋದಾದರೆ ನೀವು ಈಸಿಯಾಗಿ ಯೂಟ್ಯೂಬ್ ಸ್ಟುಡಿಯೋ ಮೂಲಕ ಕೂಡ ಮಾಡ್ಕೋಬೋದು. ಅದು ಹೇಗೆ ಅಂತ ಅಂದರೆ ಜಸ್ಟ್ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕಂಟೆಂಟ್, ಡ್ಯಾಶ್ಬೋರ್ಡ್, ಅನಾಲಿಟಿಕ್ಸ್ ಅಂತ ಕಾಣ್ತಿದೆಯಲ್ಲ, ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಕಾಣ್ತಿದೆ ನೋಡಿ ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್, ರಿವ್ಯೂ, ಟ್ರೆಂಡ್ಸ್ ಅಂತ ಹೇಳಿ. ಲಾಸ್ಟ್ ಆಪ್ಷನ್ ಟ್ರೆಂಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇವಾಗ ಟಾಪ್ 10 ಕಂಟೆಂಟ್ಗಳನ್ನ ಇಲ್ಲಿ ಶೋ ಮಾಡುತ್ತೆ. ಈ ರೀತಿ ಕಂಟೆಂಟ್ ವೀಡಿಯೋಗಳನ್ನ ನೀವು ಮಾಡ್ತಂದರೆ ಖಂಡಿತ ನಿಮ್ಮ ವೀಡಿಯೋಗಳು ವೈರಲ್ ಆಗುತ್ತೆ. ಇದು ಫಿಕ್ಸ್ ಆಗಿರೋದಿಲ್ಲ, ಡೇ ಟು ಡೇ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ಸರ್ಚ್ ಮಾಡ್ತಾರೋ ಆ ರೀತಿಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನನಗೆ ಇಲ್ಲಿ ಈ ರೀತಿ ಸಜೆಸ್ಟ್ ಮಾಡ್ತಾ ಇದೆ. ನಿಮಗೆ ಬೇರೆ ಬೇರೆ ವೀಡಿಯೋಗಳನ್ನ ಸಜೆಸ್ಟ್ ಮಾಡ್ಬೋದು, ಬಿಕಾಸ್ ನಿಮ್ಮ ಕಂಟೆಂಟ್ ಬೇರೆ ಇರುತ್ತೆ. ನಿಮ್ಮ ಕಂಟೆಂಟ್ ಮೇಲೆ, ನಿಮ್ಮ ವೀಡಿಯೋಸ್ ಮೇಲೆ ಇಲ್ಲಿ ಟಾಪ್ ಟ್ರೆಂಡಿಂಗ್ ವೀಡಿಯೋಸ್ಗಳು ಡಿಪೆಂಡ್ ಆಗಿರುತ್ತೆ. ಸೊ ಇದ್ರ ಮೇಲೆ ನೀವು ವೀಡಿಯೋ ಮಾಡ್ತಾ ಅಂದರೆ ಖಂಡಿತ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ.